ಎಷ್ಟೇ ಕಷ್ಟ ಆದರೂ ಊಟ ಮಾಡದಿದ್ದರೆ ನಡೆಯೋದಿಲ್ಲ ಅಂತನ್ನುವುದು ಹೇಗೆ ಇವನಿಗೆ ದೈಹಿಕವಾಗಿ ಗೊತ್ತೋ ಅದೇ ರೀತಿಯಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಉದಾಹರಣೆಗೆ ನೋಡಿ, ಊಟ ಮಾಡದೇ ಇದ್ದರೆ ಜೀವನ ನಡೆಯೋದಿಲ್ಲ ಅಂತ ನಮಗೆ ಗೊತ್ತು. ಆದರೆ ವೈದ್ಯರು ಹೇಳುವ ಕೆಲವು ನಿಯಮಗಳಿರುತ್ತೆ. ಇಷ್ಟು ಹೊತ್ತಿಗೆ ಇಷ್ಟು ವ್ಯಾಯಾಮ ಮಾಡಬೇಕು, ಇಷ್ಟು ಔಷಧಿಗಳನ್ನು ತೆಗೆದುಕೊಳ್ಳಬೇಕು, ಈ ರೀತಿಯ ನಾನಾ ವಿಧವಾದ ಆಹಾರದ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಅಂತ. ಅದನ್ನು ಬಿಟ್ಟರೆ ಕೂಡಲೇ ನನಗೇನು ಅನರ್ಥವಾಗತ್ತೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಕಾಣೋದಿಲ್ಲ. ಆದರೂ ಆ ನಿಯಮಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಪರಿಪಾಲನೆ ಮಾಡ್ತಾನೆ. ಕಾರಣ ಇಷ್ಟೇ, ವೈದ್ಯರ ಮಾತಿನ ಮೇಲೆ ಶ್ರದ್ಧೆ ಇದೆ, ಒಂದು ವಿಶ್ವಾಸ ಇದೆ, ಇವರು ಹೇಳುವುದು ಸತ್ಯ ಅನ್ನುವ ನಂಬಿಕೆ ಇದೆ. ಅವರು ಹೇಳುವ ರೀತಿಯಲ್ಲಿ ನಾನು ಆಹಾರವನ್ನು ಸೇವನೆ ಮಾಡದಿದ್ದರೆ, ಔಷಧಿಗಳನ್ನು ತೆಗೆದುಕೊಳ್ಳದಿದ್ದರೆ, ಪಥ್ಯವನ್ನು ಮಾಡದಿದ್ದರೆ, ವ್ಯಾಯಾಮವನ್ನು ಮಾಡದಿದ್ದರೆ ನನಗೆ ಒಳ್ಳೆಯದಾಗೋದಿಲ್ಲ ಅಂತ ಅವರು ಹೇಳ್ತಾರೆ. ಇವತ್ತು ನನಗೆ ಅದರಿಂದ ಏನು ಕೇಡಾಗತ್ತೆ ಅಂತ ಗೊತ್ತಿಲ್ಲ, ಆದರೆ ಮುಂದೆ ಅದರ ದುಷ್ಪರಿಣಾಮ ಆಗಬಹುದು. ಅನುಭವ ಇದ್ದ ವೈದ್ಯರು ಹೇಳ್ತಾ ಇದ್ದಾರೆ, ಆದ್ದರಿಂದ ನಾನು ಅದನ್ನು ಪರಿಪಾಲನೆ ಮಾಡಲೇಬೇಕು ಅಂತ ಕೂಡಲೇ ಅದರ ಪರಿಣಾಮ ತನಗೆ ಕಾಣದಿದ್ದರೂ ವೈದ್ಯರ ಮಾತಿನ ಮೇಲಿರುವ ಶ್ರದ್ಧೆಯಿಂದ ಅದನ್ನು ಪರಿಪಾಲನೆ ಮಾಡ್ತಾನೆ. ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಊಟ ಮಾಡುವುದಕ್ಕೆ ಯಾರ ಮೇಲೆ ಶ್ರದ್ಧೆ ಬೇಕಾಗಿಲ್ಲ, ತನ್ನ ಹೊಟ್ಟೆಯ ಮಾತನ್ನೇ ಕೇಳಿ ತಾನು ಮಾಡ್ತಾನೆ. ಅದಿಲ್ಲದೆ ತನಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಸಿವಾದಾಗ ತಿನ್ನಲೇಬೇಕು ಅಂತ ಅವನಿಗೆ ಒಳಗಿನಿಂದ ಪ್ರೇರಣೆ ಬರುತ್ತೆ ಅನ್ನುವುದಕ್ಕಾಗಿ ತಿಂತಾನೆ. ಇದು ವ್ಯತ್ಯಾಸ. ಹಾಗಾದರೆ ಹಸಿವೆ ನೀರಡಿಕೆಗಳು ನಮ್ಮನ್ನು ಯಾವ ರೀತಿ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಕುಡಿಯುವುದಕ್ಕೆ ಪ್ರೇರಣೆಯನ್ನು ನೀಡುತ್ತವೆ, ಆ ರೀತಿ ಧರ್ಮವನ್ನು ಮಾಡದೇ ಇದ್ದಾಗ ನಮಗೆ ಪ್ರತ್ಯಕ್ಷವಾಗಿ ದೈಹಿಕವಾಗಿ ತೊಂದರೆ ಆಗತ್ತೆ ಅಂತ ಗೊತ್ತಾಗಿ ನೇರವಾಗಿ ಧರ್ಮವನ್ನು ಮಾಡುವ ಪ್ರೇರಣೆ ನಮಗೆ ಸಿಗದೇ ಇದ್ದರೂ ಕೂಡ, ಹೇಗೆ ಕೆಲವು ಸಂಗತಿಗಳನ್ನು ವೈದ್ಯರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವು ಮಾಡ್ತೇವಲ್ಲ, ಈಗ ನಾವು ಮಾಡದೇ ಇದ್ದರೆ ಮುಂದೆ ಅದರ ದುಷ್ಪರಿಣಾಮ ಅನುಭವಿಸ್ತೇವೆ ಅಂತನ್ನುವ ಒಂದು ಆಲೋಚನೆಯಿಂದ ನಾವು ಅವರ ಮಾತನ್ನು ಅನುಸರಣೆ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ಶಾಸ್ತ್ರದ ವಚನಗಳ ಮೇಲೆ ನಂಬಿಕೆಯನ್ನಿಟ್ಟು ಶಾಸ್ತ್ರೋಕ್ತವಾದ ಈ ಧರ್ಮಗಳ ಅನುಷ್ಠಾನವನ್ನು ನಾವು ಮಾಡದೇ ಇದ್ದರೆ ಇವತ್ತು ಸುಖವಾಗಿದ್ದರೂ ನಾಳೆ ಅದರ ಪರಿಣಾಮವನ್ನು ನಾವು ಅನುಭವಿಸಬೇಕಾಗತ್ತೆ, ನಾನಾ ವಿಧವಾದ ದುಃಖಗಳನ್ನು ಅನುಭವಿಸಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ವ್ಯಾಯಾಮವನ್ನು ಮಾಡದೇ ಇದ್ದ ವ್ಯಕ್ತಿ ಸಕ್ಕರೆ ಕಾಯಿಲೆ, ನಾನಾ ವಿಧವಾದ ರಕ್ತದ ಒತ್ತಡ ಇವುಗಳಿಗೆಲ್ಲ ಬಲಿಯಾಗಿ ದುಃಖವನ್ನು ಪಡುವ ಅನಿವಾರ್ಯತೆ ಇದ್ದಂತೆ, ಸರಿಯಾದ ಕಾಲದಲ್ಲಿ ಧರ್ಮವನ್ನು ಮಾಡಬೇಕಾದದ್ದನ್ನು ಮಾಡದೇ ಇದ್ದಾಗ ಒಂದಲ್ಲ ಎರಡಲ್ಲ ನಾನಾ ತರಹದ ಸಮಸ್ಯೆಗಳು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ರಾಷ್ಟ್ರೀಯವಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸುವಂತಹ ಪ್ರಸಂಗಗಳಿವೆ. ಕಾಲಕಾಲಕ್ಕೆ ಮಾಡಬೇಕಾದ ಧರ್ಮಗಳನ್ನು ನಾವು ಮಾಡಿದಾಗ ಆ ಸಮಸ್ಯೆಗಳನ್ನು ತಡೆಗಟ್ಟಬಹುದು, ಬರದೇ ಇರುವಂತೆ ನೋಡಿಕೊಳ್ಳಬಹುದು. ಸಮಸ್ಯೆಗಳು ಬರದೇ ಇರುವಂತೆ ನೋಡಿಕೊಳ್ಳುವುದು ಮಾತ್ರ ಅಲ್ಲ, ನಾನಾ ವಿಧವಾದಂತಹ ಪುಷ್ಟಿಯನ್ನು, ದೈಹಿಕವಾಗಿ ತುಷ್ಟಿಯನ್ನು, ಮಾನಸಿಕವಾಗಿ ಅಭಿವೃದ್ಧಿಯನ್ನು, ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ನಾವು ಹೊಂದುವುದಕ್ಕೆ ಸಾಧ್ಯ ಇದೆ ಅನ್ನುವಂತಹ ನಂಬಿಕೆ ಇದ್ದರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಮಯವನ್ನು ಮಾಡಿಕೊಂಡು ಮನುಷ್ಯ ಧರ್ಮ ಮಾಡುವುದಕ್ಕೆ ಸಾಧ್ಯ ಇದೆ. ಆ ಚಿಂತನ ಬೇಕು. ಯಾಕೆ ನಾನು ಧರ್ಮವನ್ನು ಮಾಡಬೇಕು, ಮಾಡದಿದ್ದರೆ ಆಗುವ ಹಾನಿ ಏನು, ಇದನ್ನು ಇಂತಹ ಶಾಸ್ತ್ರಗಳ ಶ್ರವಣದಿಂದಲೇ ತಿಳಿದು ಅನುಷ್ಠಾನವನ್ನು ಮಾಡಬೇಕು. ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ. ಧರ್ಮ ಏನು ಅಂತ ತಿಳಿಯೋದಕ್ಕಾಗಿಯೇ ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು. ಶ್ರವಣದ ಲಾಭ ಬಹಳ ಇದೆ.